ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದು, ಅಪ್ಪ ಬಿಜೆಪಿ, ಮಗ ಕಾಂಗ್ರೆಸ್ನಲ್ಲಿರುವ ಮೂಲಕ ರಾಷ್ಟ್ರೀಯ ಎರಡೂ ಪಕ್ಷಗಳಲ್ಲೂ ಅಪ್ಪ ಮಗ ಹಿಡಿತ ಸಾಧಿಸುವಂತಾಗಿದೆ. ಹೌದು, ರಾಜಕೀಯ ಕ್ಷೇತ್ರ ಎನ್ನುವುದು ಈಗ ಕೆಸರೆರಚಾಟದ ಕ್ಷೇತ್ರವಾಗಿದ್ದು, ಸ್ವಾರ್ಥ ರಾಜಕಾರಣ, ಅಧಿಕಾರದ ದಾಹದ ಜೊತೆಗೆ ಭ್ರಷ್ಟಾಚಾರದ ಕೂಪವಾದಂತಾಗಿದೆ. ಹಾಗಾಗಿ ಸ್ವಾರ್ಥ ರಾಜಕಾರಣಕ್ಕಾಗಿ ಪಕ್ಷಾಂತರ ಸಾಮಾನ್ಯ ಎನ್ನುವಂತಾಗಿದೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಎಂದರೆ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆಯಾಗಿರುವುದೇ ಆಗಿದೆ. ಈ ಮೊದಲು ಕಾಂಗ್ರೆಸ್ನಲ್ಲಿ ಶಾಸಕರಾಗಿದ್ದ ಶಿವರಾಮ್ ಹೆಬ್ಬಾರ್ ಅವರು ಸಚಿವರಾಗಬೇಕೆಂಬ ಮಹದಾಸೆಯಿಂದ ಬಿಜೆಪಿ ಆಪರೇಷನ್ ಕಮಲಕ್ಕೊಳಗಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರವನ್ನು ಕೆಡವಿ ಬಿಜೆಪಿ ಸರ್ಕಾರ ಬರಲು ಕಾರಣರಾದರು. ಬಳಿಕ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನಂತರ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಸೇರ್ಪಡೆಯಾಗಿ ಅಲ್ಲಿಂದ ಟಿಕೆಟ್ ಪಡೆದು ಕಾರ್ಮಿಕ ಸಚಿವರಾಗುವುದು ಎಲ್ಲರಿಗೂ ತಿಳಿದ ವಿಷಯ ಆಗಿದೆ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರುತ್ತಿದ್ದಂತೆ ಮತ್ತೆ ಹೆಬ್ಬಾರ್ ಕಾಂಗ್ರೆಸ್ನತ್ತ ವಾಲುತ್ತಿರುವ ವದಂತಿಗಳು ಹರಡಿದ್ದವು. ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತೆ ಕಾಂಗ್ರೆಸ್ ಸೇರ್ಪಡೆಯಾಗುತ್ತಾರೆಂಬ ಸುದ್ದಿ ಹರಡಿತ್ತು. ಆದರೆ ಈಗ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಬದಲು ಅವರ ಪುತ್ರ ವಿವೇಕ್ ಹೆಬ್ಬಾರ್ ಅವರು ಕಾಂಗ್ರೆಸ್ಗೆ ಅಧಿಕೃತವಾಗಿ ಸೇರ್ಪಡೆಯಾಗುವ ಮೂಲಕ ಬಿಜೆಪಿಗೆ ಟಾಂಗ್ ನೀಡಿದ್ದಾರೆ. ಕೆಲ ತಾಂತ್ರಿಕ ಕಾರಣಕ್ಕೆ ಮಾತ್ರ ಶಿವರಾಮ್ ಹೆಬ್ಬಾರ್ ಬಿಜೆಪಿಯಲ್ಲಿದ್ದು, ಅವರ ಮನಸ್ಸು ಈಗ ಅವರ ಪುತ್ರನ ಜೊತೆಗೆ ಸೇರಿ ಕಾಂಗ್ರೆಸ್ ಪ್ರಚಾರದಲ್ಲಿ ನಿರತರಾಗಿದ್ದಾರೆಂಬ ಮಾತುಗಳು ಕ್ಷೇತ್ರದ ಜನರಿಂದಲೇ ಕೇಳಿಬಂದಿದೆ. ಶಿವರಾಮ್ ಹೆಬ್ಬಾರ್ ಅವರು ತಮ್ಮ ಪುತ್ರ ವಿವೇಕ್ ಹೆಬ್ಬಾರ್ ಅವರಿಗೆ ಪ್ರಬಲ ರಾಜಕೀಯ ತಳಹದಿಯನ್ನು ಹಾಕಿಕೊಡಲು ಮತ್ತು ಪುತ್ರನ ರಾಜಕೀಯ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಸೇರ್ಪಡೆಯಾಗುವ ನಿರ್ಣಯ ಮಾಡಿದ್ದಾರೆಂಬ ಸುದ್ದಿ ಇದೆ. ತಮ್ಮ ಕುಟುಂಬ ರಾಜಕೀಯವನ್ನ ಪ್ರಬಲಗೊಳಿಸಲು ಬಿಜೆಪಿಯಲ್ಲಿ ಅವಕಾಶ ಇಲ್ಲದ ಕಾರಣ ಪುತ್ರನನ್ನು ಕಾಂಗ್ರೆಸ್ಗೆ ಕಳುಹಿಸುವ ಮೂಲಕ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅಪ್ಪ ಮತ್ತು ಮಗ ಹಿಡಿತ ಸಾಧಿಸುವಂತಾಗಿದ್ದು, ಇತರೆ ಮುಖಂಡರು ಕೈ ಹಿಸುಕಿಕೊಳ್ಳುವಂತಾಗಿದೆ. ಈ ಪಕ್ಷ ಸೇರ್ಪಡೆ ಕೇವಲ ವಿವೇಕ್ ಹೆಬ್ಬಾರ್ ರಾಜಕೀಯ ಭವಿಷ್ಯದ ಜೊತೆಗೆ ಅವರ ಗುತ್ತಿಗೆ ವ್ಯವಹಾರಕ್ಕೆ ಅನುಕೂಲವಾಗಲೆಂಬ ಸ್ವಾರ್ಥ ಕಂಡುಬರುತ್ತಿದ್ದು, ಕ್ಷೇತ್ರದ ಅಥವಾ ಜನರ ಹಿತ ಅಡಕವಾಗಿಲ್ಲ ಎಂದೇ ಹೇಳಲಾಗುತ್ತಿದೆ. ಹೆಬ್ಬಾರ್ ಅವರ ಈ ನಡೆ ಬಿಜೆಪಿಯಲ್ಲಿ ವ್ಯಾಪಕ ಅಸಮಾಧಾನ ಸೃಷ್ಟಿಸಿದ್ದರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದ ಕಾಂಗ್ರೆಸ್ ಮುಖಂಡ BS ಪಾಟೀಲ್ ಅವರ ರಾಜಕೀಯ ಭವಿಷ್ಯವನ್ನೇ ಅತಂತ್ರಗೊಳಿಸುವಂತಾಗಿದೆ. ಒಟ್ಟಾರೆ ಅಪ್ಪ ಮಗನ ರಾಜಕಾರಣದ ಪಟ್ಟಿಗೆ ಕಾರ್ಯಕರ್ತರು ಕಂಗಾಲಾಗಿದ್ದು, ರಾಜಕಾರಣದಲ್ಲಿ ನೀತಿ ನಿಯತ್ತಿಗೆ ಯಾವುದೇ ಬೆಲೆ ಇಲ್ಲ ಎಂಬಂತಾಗಿದೆ. ಎಲ್ಲೆಡೆ ಸ್ವಾರ್ಥ ರಾಜಕಾರಣದಿಂದ ನಿಷ್ಠಾವಂತ ಕಾರ್ಯಕರ್ತರು ಪಕ್ಷದಲ್ಲಿ ಮೂಲೆ ಗುಂಪಾಗುವಂತಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಯಲ್ಲಾಪುರ.